ಪ್ರದೀಪ್ ಈಶ್ವರ್ ಅವರು ಕೂಡ ಬರಬೇಕು. ಅವ್ರಿಗೇನು ಒತ್ತಡನೋ ಏನು ಕಥೆನೋ ಇಲ್ಲ ಅವ್ರ ಹೈಕಮಾಂಡಲ್ಲಿ ನೀನು ಇದ್ದಿದ್ದೆಲ್ಲ ಮಾಡಬೇಡ ಸೂಚನೆ ಕೊಟ್ಟವ್ರೆ ಗೊತ್ತಿಲ್ಲ. ಬಟ್ ಅವರು ಬಹಳ ನಿರ್ಭೀತಿಯಾಗಿ ಮಾತಾಡ್ತಾರೆ. ಬಹುಶಃ ನಾನು ಅಸೆಂಬ್ಲಿ ನಾಳೆಯಿಂದ ಮತ್ತೆ ಶುರುವಾಗ್ತದೆ. ನಾಳೆ ಅಸೆಂಬ್ಲಿಯಲ್ಲಿ ನಾವು ಗುಡುಗಬಹುದು ಅಂತ ಅನ್ಕೊಂಡಿದ್ದೆ. ನಾನು ನಿಮ್ಮ ಪರವಾಗಿ ಗುಡುಗಿ ಟರ್ಷರಿ ಕ್ಲೀನಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವರನ್ನ ಸಂದೀಪ್ ರೆಡ್ಡಿ ಹೆಗಲ ಮೇಲೆನೆ ಕುಂಡಿಸಿ ಅವ್ರ ಮೆರವಣಿಗೆ ನಾನು ಬರ್ತೀನಪ್ಪ. ಸ್ವಲ್ಪ ನೀನು ಬರಬೇಕು, ಸ್ವಲ್ಪ ತೂಕ ಅವ್ರೆ ಅವರು. ಏನು ಇಷ್ಟಕ್ಕೆ ಸರ್ಕಾರ ಗಡಗಡ ಅನ್ಬಿಡ್ತದೆ ಅಂತ ಏನಿಲ್ಲ. ನೀವೇನ ಜಾಸ್ತಿ ಮಾತಾಡಿದ್ರೆ ನಿಮ್ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ ಒಬ್ರು, ಏನ್ ಮಾಡ್ತೀರಾ ಮಾಡ್ಕೊಳ್ರಿ ಅಂತಾರೆ ಇನ್ನೊಬ್ರು. ಪ್ರಧಾನರ ಅಂತೇಳಿ ರಾತ್ರಿ ತೆಗೆದು 4 ಪೈಪ್ ಹಾಕಿಡ್ತಾರೆ ಒಳಗಡೆ ಇರೋದು. ತಿರ್ಗಾ ಅದನ್ನ ಜೋಡಿಸ್ಬೇಕಾದ್ರೆ ಬಹಳ ಕಷ್ಟ ಐತೆ ಅದ್ರ ಕಡೆ. ಬಹಿರಂಗವಾಗಿ ಹೇಳ್ಬಿಟ್ಟಿದೀನಿ, ಅದನ್ನೇನು ಹಾಕಕ್ ಹೋಗ್ಬಿಟ್ರಪ್ಪ. ಯಾರು ನಾನು ಹೇಳಿಲ್ಲ, ನೀವು ಕೇಳಿಸ್ಕೊಂಡಿಲ್ಲ. ರಾತ್ರಿ ಹೊತ್ತು ಏನಾಗ್ತದೆ ಅಂದ್ರೆ ಹೆಚ್ಚುವರಿ ನೀರು ಪಂಪ್ ಆಗ್ತದಲ್ಲ, ಅದು ಶುದ್ಧೀಕರಣ ಮಾಡಲ್ಲ, ಡೈರೆಕ್ಟ್ ಹಂಗೆ ಪಂಪ್ ಹೊಡಿತಾರೆ. ಅವನು ಹೇಳಿದ ಅಧಿಕಾರಿನೇ ಸರ್ ನೈಟ್ ಹೊಡೆದು ಬಿಡ್ತಾರೆ ಸರ್ ಅಂತ ಹೇಳಿ. ಬಂಧುಗಳೇ, ಸುಮಾರು 60-70 ವರ್ಷ ಬೆಂಗಳೂರಿಗೆ ಶುದ್ಧವಾದ ನೀರನ್ನ ಕೊಟ್ಟಂತ ಮೊದಲನೇ ನದಿ ಅರ್ಕಾವತಿ, ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ. ಬೆಂಗಳೂರಿಗೆ ಸೂಪರ್ ಆಗಿ ನೀರು ಕೊಟ್ಟಿದ್ದು. ಫಸ್ಟ್ ಹೆಸರುಘಟ್ಟ ಕೆರೆ, ಆಮೇಲೆ ತಿಪ್ಪಗೊಂಡಳ್ಳಿ ಕೆರೆ, ಅದಾದ್ಮೇಲೆ ಚಿತ್ರಾವತಿ ಇರ್ಬೋದು, ಪನ್ನಾರ್ ಇರ್ಬೋದು, ಅನೇಕ ಶುದ್ಧವಾದ ನದಿಗಳಿಗೆ ಜೀವ ಕೊಟ್ಟಂತ ಕ್ಷೇತ್ರ ಚಿಕ್ಕಬಳ್ಳಾಪುರ. ಇಡೀ ಬೆಂಗಳೂರಿಗೆ ಸುತ್ತಮುತ್ತಲ ಗ್ರಾಮಗಳಿಗೆ ಶುದ್ಧವಾದ ನೀರನ್ನು ಕೊಟ್ಟು ಇವತ್ತು ನಾವು ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿಂದ ಅಶುದ್ಧವಾದಂತ ನೀರನ್ನು ಕೊಡುವಂತ ಎಲ್ಲೋ ಪಾಪದ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಒಳಗಡೆ ಅನಿಸ್ತು ನನಗೆ. ಅದಕ್ಕೋಸ್ಕರ ಈ ಹೋರಾಟಕ್ಕೆ ಒಂದು ಸಣ್ಣ ಬೆಂಬಲವನ್ನ ಕೊಡೋಣ ಅಂತೇಳಿ ಇವತ್ತು ನಾನು ನಿಮ್ಮಲ್ಲಿ ಭಾಗವಹಿಸೋದು ಬಿಟ್ರೆ ಅನ್ಯತೆ ಯಾರು ಭಾವಿಸಬಾರ್ದು. ಇವತ್ತು ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಅವ್ರು ಹೇಳಿದ್ರು ನನ್ನ ಲೆವೆಲ್ ಏನಿದ್ರು ಮೋದಿ ಲೆವೆಲ್ ಅಂತ ಹೇಳಿ. ಸೊ ಅದಕ್ಕೆ ನಾನು ಆ ಲೆವೆಲ್ ಅವ್ರ ಜೊತೆ ಮಾತಾಡಲ್ಲ, ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನನ್ನ ಲೆವೆಲ್ ಏನಿದ್ರು ನಿಮ್ ಲೆವೆಲ್ ಅಷ್ಟೇ. ಈಗ ಒಂದು 3 ಅಡಿ ಔಟ್ ಹೋಗ್ಬೋದು. ನಾನು ಟ್ರೈನ್ ಮೇಲೆ ನಿಲ್ಸಿದ್ದೀನಿ ಬಿಟ್ಟರೆ ನಾನು ನಿಮ್ ಲೆವೆಲ್ ಅಲ್ಲೇ, ನಿಮ್ ಲೆವೆಲ್ ಇಂದಾನೇ ನಾನು ಈ ಲೆವೆಲ್ ಬಂದಿರ್ತಕ್ಕಂಥದ್ದು. ಅದ್ರ ಮೇಲೆ ನಾನು ಯೋಚನೆ ಮಾಡೋಂಥ ದೊಡ್ಡ ವ್ಯಕ್ತಿ ನಾನಲ್ಲ. ಮಾತಾಡೋದಕ್ಕಿಂತ ಕೂಡ ನಾವು ಮಾಡುವಂತ ಕೆಲಸ ಮಾತಾಡಬೇಕು. ಮಾತಾಡೋದೇ ವೃತ್ತಿ ಆಗಬಾರ್ದು. ನಾವೇನ್ ಮಾಡಿರ್ತೀವಿ ಕೆಲಸ ಅದು ಜನ ಮಾತಾಡಬೇಕು. ಬಹುಶಃ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವಾಗ ಕಾಂಗ್ರೆಸ್ಸಿನ ಶಾಸಕರು, ನಾನು ಇದ್ದೆ ಅಸೆಂಬ್ಲಿಯಲ್ಲಿ, ಅವ್ರು ಮಾತಾಡ್ತಾ ಹೇಳಿದ್ರು, ಕಣ್ಣೀರು ಸುರಿಸ್ಕೊಂಡು ಹೇಳಿದ್ರು ಅವರು, ನಮ್ಗೆ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ನಮ್ಗೆ ಕುಡಿಯೋಕ್ ನೀರಿಲ್ಲ, 1500 ಅಡಿ ನೀರು ಹೋದ್ರು ಕೂಡ ನಮ್ಗೆ ನೀರು ಸಿಗ್ತಾ ಇಲ್ಲ. ನಿಮ್ಮ ಬೆಂಗಳೂರವರ ಮೂತ್ರದ ನೀರನ್ನಾದ್ರೂ ನನಗೆ ಕೊಡ್ರಿ ಅಂತ ಹೇಳಿ ಹೋಗರ್ದು. ಬಹುಶಃ ಅವ್ರಿಗೂ ಕೂಡ ಈ ಕಲ್ಪನೆ ಇರ್ಲಿಲ್ಲ ಹಿಂಗ ಆಗ್ತದೆ ಅಂತ ಹೇಳಿ. ಅವ್ರಿಗೇನು ಅಂತಂದ್ರೆ ಶುದ್ಧವಾದ ನೀರು ಕೊಡ್ತಾರೆ, ಕೆರೆಗೆ ಬಂದ್ಮೇಲೆ ಅಂತರ್ಜಲ ಜಾಸ್ತಿ ಆಗ್ತದೆ, ನಮ್ಮ ಬದುಕು ಬಂಗಾರ ಆಗ್ತದೆ ಅಂತೇಳಿ ಅವ್ರು ಅನ್ಸ್ಕೊಂಡಿದ್ರು. ನಾವು ಕೂಡ ಅವ್ರಿಗೆಲ್ಲ ಬೆಂಬಲ ಕೊಟ್ವಿ. ಏನು ಈ ಬೆಂಗಳೂರಿಂದಾನೆ ಫಿಲ್ಟರ್ ಮಾಡಿ ಕಳ್ಸೋಣ ಅಂತೇಳಿ. ಅದು ನಿಧಾನವಾಗಿ ಈಗ ಸ್ಪೀಕರ್, ಅದೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳ್ತಾರೆ, ನಾನು ಮಹಾ ತಪ್ಪು ಮಾಡಿದೆ, ದೊಡ್ಡ ತಪ್ಪು ಮಾಡಿದೆ, ನಾನು ಕೋಲಾರ ಜನಗೆ ವಿಷ ಉಣಿಸುವಂತ ಕೆಲಸ ಮಾಡಿದೆ ಅಂತೇಳಿ ಪಶ್ಚಾತ್ತಾಪವನ್ನು ಪಡ್ತಾವ್ರೆ. ನಮಗೂ ಕೂಡ ಮೊದಲು ಅನಿಸಿಲ್ಲ. ಪ್ರಾರಂಭದಲ್ಲಿ ಯಾವುದೇ ಸರ್ಕಾರ ಈ ಒಂದು ಯೋಜನೆ ಅಂತಂದಾಗ ನಾವೆಲ್ಲ ಖುಷಿ ಪಟ್ಟವು. ಯಾಕಂದ್ರೆ ನೀರನ್ನು ಶುದ್ಧೀಕರಿಸಿ ಮಾಡಿ ಕೆರೆಗೆ ಬಿಟ್ರೆ ಅಂತರ್ಜಲ ಏನೋ ಜಾಸ್ತಿ ಆಯ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ವ್ಯವಸ್ಥಿತವಾದಂತ ಪ್ರಚಾರ ಏನಿಲ್ಲ, ಇದು ಆಗ್ತಾ ಇರ್ತಕ್ಕಂಥದ್ದೇ. ಇದು ಮೊನ್ನೆ ದೆಹಲಿಯಲ್ಲೂ ಕೂಡ ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ದೇವೇಗೌಡರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಕೂಡ ದೆಹಲಿಯಲ್ಲಿ ಮಾತಾಡಿದ್ದಾರೆ. ಬಹುಶಃ ನಮ್ಮ ಲೋಕಸಭಾ ಸದಸ್ಯರು ಮಾತಾಡ್ಬೋದು, ನಡೀತಾ ಇದೆ ಅಸೆಂಬ್ಲಿಯಲ್ಲಿ. ಇದರಲ್ಲಿ ಯಾವುದೇ ಪಕ್ಷ ಇಲ್ಲ. ಬಿಜೆಪಿ ಮಾತ್ರ ವಿಷಯ ನೀರು ಕುಡಿತಾ ಇದೀವ, JDS ಅವ್ರು ಮಾತ್ರ ಇದೆಯಾ, ಕಾಂಗ್ರೆಸ್ ಅವ್ರು ಇದೆಯೋ? ಗೆಲ್ಲೋವರೆಗೂ ಪಕ್ಷ ನಾನು, ಗೆದ್ದ ಮೇಲೆ ಎಲ್ಲಾ ಜನ ನಮ್ಮವರೇ. ಅವರ ಹಿತಾಸಕ್ತಿ ನೋಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಾನು ಮೊನ್ನೆ PWC ಅಧಿಕಾರಿಗಳನ್ನು ಕರೆಸಿದ್ದೆ. ಟರ್ಷರಿ ಟ್ರೀಟ್ಮೆಂಟ್ ಮಾಡಕ್ಕೆ ಸಮಸ್ಯೆ ಏನು ನಿಮಗೆ ಅಂತ ಅವ್ರು ಹೇಳಿದ ಮಾತು ಕೇಳಿ ನಗಬೇಕು ಅಳ್ಬೇಕು ಗೊತ್ತಾಗ್ಲಿಲ್ಲ. ಟರ್ಷರಿ ಅಂತಂದ್ರೆ ಬಿಸ್ಲೇರಿ ವಾಟರ್ ತರ ಆಗ್ತದೆ, ಶುದ್ಧ. ಈಗ ಸಿಂಗಾಪುರಲ್ಲೆಲ್ಲ ಕೂಡ ಕುಡಿಯೋ ನೀರಿಗೆ ಅವರು ಶುದ್ಧೀಕರಿಸಿದ ನೀರನ್ನೇ ಕುಡಿಯೋದು. ನೀವೇನೋ ಸಿಂಗಾಪುರ್ಗೆ ಹೋದಾಗ ಬಿಸ್ಲೇರಿ ವಾಟರ್ ಅಲ್ಲ, ಟಾಯ್ಲೆಟ್ ನೀರನ್ನೇ ಕ್ಲೀನ್ ಮಾಡೇ ನಮ್ಗೆ ಕೊಡ್ತಾರೆ ಅಲ್ಲಿ, ಅದನ್ನೇ ಕುಡಿಯೋದು ನಾವು. ನಮ್ಮ ಭಾರತದಲ್ಲಿ ಅದನ್ನ ಅಸಹ್ಯ ಪಡ್ತೀವಿ. ಅವ್ನು ಹೇಳ್ತಾನೆ, ಸರ್ 3ನೇದು ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ, ಒಂದು TMC 190 ಕೋಟಿ ರೂಪಾಯಿ ಎಕ್ಸ್ಟ್ರಾ ಆಗ್ತದೆ, ಆದ್ರೆ ಶುದ್ಧೀಕರಣ ನೀರು ಮಾಡಿ ಕೆರೆಗೆ ಬಿಟ್ಬಿಟ್ರೆ ಆ ಮೀನುಗಳು ತಿನ್ನಕ್ಕೆ ಅದರಲ್ಲಿ ಕಣಗಳಿರೋದಂತೆ. ನಾನು ಹೇಳಿದೆ, ರೀ ಕೆರೆಗೆ ಬರೀ ನೀನು ಫಿಲ್ಟರ್ ವಾಟರ್ ಬಿಡ್ತೀಯ, ಮಳೆ ನೀರು ಬರಲ್ವಾ? ಮಳೆ ನೀರು ಅರ್ಧ ಬರ್ತದಲ್ವಾ? ಮಳೆ ನೀರು, ಬಿಸ್ಲೇರಿ ವಾಟರ್ ಎಲ್ಲ ಸೇರ್ಕೊಂಡ್ರೆ ಮೀನುಗಳಿಂದ ಫಸ್ಟ್ ನಮ್ಮನ್ನು ಬದುಕಿಸೋದು ನೋಡ್ರಿ, ಏನು ಮೀನು ಗೊತ್ತಾ ಇದೆಯಾ ಅಂತ ಹೇಳಿದೆ ನಾನು.
ಅಂದ್ರೆ ಈ ತರ ಒಂಥರ ಹಾಸ್ಯಾಸ್ಪದವಾದ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಹೋಗಪ್ಪ, ಟೆಕ್ನಾಲಜಿಯಲ್ಲಿ ಟರ್ಷರಿನೂ ಬೇಡ, ಸೆಕೆಂಡ್ರಿ ಬೇಡ, ಮಧ್ಯದಲ್ಲಿ ಏನಾದ್ರು ಇದೆಯಾ ಅಂತ ಹೇಳಿ. ಇಲ್ಲ ಸರ್, ಟರ್ಷರಿನೇ ಮಾಡಬೇಕು ಅಂತೇಳಿ. ಇವತ್ತು ನಾವು ಏನ್ ಅನ್ಕೊಂಡಿದ್ವಿ, ಶುದ್ಧ ಕುಡಿಯೋ ನೀರು ಕೊಡ್ತಾರೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಮಾತು ಹೇಳಿದ, ನನ್ನ ಹೆಸರು ಹೇಳ್ಬೇಡಿ ಸರ್, ಟ್ರೀಟೆಡ್ ವಾಟರ್ ಏನಿರ್ತದೆ ಅಲ್ಲಿ ತೋರಿಸ್ತಾರೆ, ಒಂದು ಲ್ಯಾಬ್ ಐತೆ ಅಲ್ಲಿ. ಈಗ ನೀವು ನೀರು ತೋರಿಸಲ್ಲ, ಹಿಂಗಿಲ್ಲ, ಅದು ಬಿಸ್ಲರಿ ವಾಟರ್ ತಾನೇ ತೋರಿಸ್ತಾರೆ. ಯಾಕಂದ್ರೆ ಅಲ್ಲಿ ಫಿಲ್ಟರ್ ಮಾಡಿದ್ದು ಪ್ರತಿದಿನ ಲ್ಯಾಬ್ ಕಳಿಸ್ತಾರೆ. ರಾತ್ರಿ ಹೊತ್ತು ಏನಾಗ್ತದೆ ಅಂದ್ರೆ ಹೆಚ್ಚುವರಿ ನೀರು ಪಂಪ್ ಆಗ್ತದಲ್ಲ, ಅದು ಶುದ್ಧೀಕರಣ ಮಾಡಲ್ಲ, ಡೈರೆಕ್ಟ್ ಹಂಗೆ ಪಂಪ್ ಹೊಡಿತಾರೆ. ಅವನು ಹೇಳಿದ ಅಧಿಕಾರಿನೇ, ಸರ್ ನೈಟ್ ಹೊಡೆದು ಬಿಡ್ತಾರೆ ಸರ್ ಅಂತ ಹೇಳಿ. ನೀನು ಪ್ಯೂರ್ ಫಿಲ್ಟರ್ ಮಾಡಿ ಆ ಕೆರೆಗೇನು ಮಿಕ್ಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಕೊಳಚೆ ನೀರನ್ನು ಫಿಲ್ಟರ್ ಮಾಡಿದ್ರೆ ನೈಟ್ ಡೈರೆಕ್ಟ್ ಹೊಡಿತಾರೆ. ಆ ನೀರು ಬಂದು ಈ ಕೆರೆಗೆ ಮಿಕ್ಸ್ ಆಗಿ ಇವತ್ತು ಆಗಿರ್ತಕ್ಕಂಥದ್ದು. ಇವತ್ತು ಏನ್ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ, ಇದು ಅತ್ಯಂತ ಶ್ರೇಷ್ಠವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಹೋರಾಟಕ್ಕೆ ನಾವು ಎಲ್ಲರೂ ಬರಬೇಕು. ಪ್ರದೀಪ್ ಈಶ್ವರ್ ಅವರು ಕೂಡ ಬರಬೇಕು. ಅವ್ರಿಗೇನು ಒತ್ತಡನೋ ಏನು ಕಥೆನೋ ಇಲ್ಲ, ಅವ್ರ ಹೈಕಮಾಂಡ್ ಅಲ್ಲಿ ಇದ್ದಿದ್ದೆಲ್ಲ ಮಾಡಬೇಡ ಸೂಚನೆ ಕೊಟ್ಟವರು ಗೊತ್ತಿಲ್ಲ. ಬಟ್ ಅವರು ಬಹಳ ನಿರ್ಭೀತಿಯಾಗಿ ಮಾತಾಡ್ತಾರೆ. ಬಹುಶಃ ನಾನು ಅಸೆಂಬ್ಲಿ ನಾಳೆಯಿಂದ ಮತ್ತೆ ಶುರುವಾಗ್ತದೆ, ನಾಳೆ ಅಸೆಂಬ್ಲಿಯಲ್ಲಿ ಅವ್ರು ಗುಡುಗಬಹುದು ಅಂತ ಅನ್ಕೊಂಡಿದ್ದೆ ನಾನು. ನಿಮ್ಮ ಪರವಾಗಿ ಗುಡುಗಿ ಟರ್ಷರಿ ಕ್ಲೀನಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವರನ್ನ ಸಂದೀಪ್ ರೆಡ್ಡಿ ಹೆಗಲ ಮೇಲೆನೆ ಕುಂಡಿಸಿ ಅವ್ರ ಮೆರವಣಿಗೆ ನಾನು ಬರ್ತೀನಪ್ಪ, ಸ್ವಲ್ಪ ನೀನು ಬರಬೇಕು, ಸ್ವಲ್ಪ ತೂಕ ಅವ್ರೆ ಅವರು. ಇದು ಅವ್ರು ಕೊಡ್ತಕ್ಕಂಥ ಗೌರವ. ನಾವೇನು ಅವರನ್ನ ಇದು ಮಾಡ್ತಾ ಇಲ್ಲ. ಯಾಕಂದ್ರೆ ಒಬ್ಬ ಶಾಸಕ ಇದೊಂದು ಸಾಲ್ವ್ ಮಾಡಿದ್ರೆ ಅವನ ಕೀರ್ತಿ ಎಲ್ಗೋ ಹೋಗ್ತದೆ. ಜನ ಇನ್ನೇನ್ ಬಿಡಿ, ರೋಡು ಲೈಟು ಪೈಟು ಅವೆಲ್ಲ ಸೆಕೆಂಡ್ರಿ ನಮ್ಗೆಲ್ಲ ಕೂಡ. ಇವತ್ತು ನಾನು ಕೂಡ ಬಂದಿರ್ತಕ್ಕಂಥದ್ದು, ನಾಳೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದು, ನಾನು ಯಲಾಕಿಗೆ ಬಂದಾಗ ನಿಮ್ ಬೆಂಬಲ ಬೇಕಲ್ಲ ನನಗೆ. ನಾನು ಇಲ್ಲಿ ಬೆಂಬಲ ಕೊಟ್ಟಿರ್ತಾನೆ, ನೀವು ನನಗೆ ಅಲ್ಲಿವರೆಗೂ ಬರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಬಂದಿದ್ದೀನಿ. ಮತ್ತೆ ಇದು ನಮ್ಮ ತಾಯಿಯವರು ತವರೂರು. ಸೊ ಜನ ನಿಮ್ ಜೊತೆಯಲ್ಲಿದ್ದಾರೆ. ಇಲ್ಲಾಂದ್ರೆ ಇಷ್ಟು ಜನ ಬಿಸಿಲಲ್ಲಿ ಬಾ ಅಂತ ಹೇಳಿದ್ರೆ ಯಾರು ಬರೋದಿಲ್ಲ. ಭಾನುವಾರ ಬೇರೆ ಇವತ್ತು ಯಾರು ಬರ್ತಾರ? ಹೋಗೋಣ, ಎಷ್ಟು ಈಗ ನೆನ್ನೆಲ್ಲ ಕೂಲಿಗೆ ಹೋಗಿದ್ದೀವಿ, ವ್ಯಾಪಾರ ಮಾಡಿದ್ದೀವಿ, ನಾವು ಬರೋಕ್ಕಾಗಲ್ಲ ಅನ್ನೋರೇ ಜಾಸ್ತಿ. ಇನ್ನೂ ಒಂದು ನಾನು ನೋಡಿರ್ತಕ್ಕಂಥದ್ದು, ಇಡೀ ಚಿಕ್ಕಬಳ್ಳಾಪುರದಲ್ಲಿ ಅಂಗಡಿಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದು. ಇವತ್ತು ಭಾನುವಾರ ವ್ಯಾಪಾರ ಜಾಸ್ತಿ ಆಗ್ತದೆ. ಯಾಕಂದ್ರೆ ಕೂಲಿ ಕಾರ್ಮಿಕರೆಲ್ಲ ಇವತ್ತು ಅಂಗಡಿಯಲ್ಲಿ ವ್ಯಾಪಾರ ಮಾಡಕ್ ಬರ್ತಾರೆ. ನಮ್ಮ ವ್ಯಾಪಾರ ನಷ್ಟ ಆಗೋ ಚಿಂತೆ ಇಲ್ಲ, ಮುಂದಕ್ಕೆ ನಮಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಸ್ವಯಂ ಪ್ರೇರಿತವಾಗಿ ನೀವು ಕರೆ ಕೊಟ್ಟಿರೋದು ಮಾಡಿರ್ಬೇಕಾದ್ರೆ ನಿಜಕ್ಕೂ ಕೂಡ ನಾವು ಇರ್ತಕ್ಕಂಥ ಜನಪ್ರಿಯತೆ ಸಾಕ್ಷಿ ಅಂತಕ್ಕಂಥ ಮಾತನ್ನ ಹೇಳಿ. ಆದ್ರೆ ಸಂದೀಪ್ ರೆಡ್ಡಿ ಅವರು ಯಾವುದೇ ವಿಚಾರಕ್ಕಾಗಲಿ ಮತ್ತು ಚಿಕ್ಕಬಳ್ಳಾಪುರ ಹಿತಾಸಕ್ತಿಗೆ ಪ್ರದೀಪ್ ಈಶ್ವರ್ ಕರೆದು ನಾನು ಹೋಗ್ತೀನಿ. ಪಕ್ಷದ ಚಿಹ್ನೆ ಇರುವಾಗಷ್ಟೇ. ಪಕ್ಷದ ಚಿಹ್ನೆ ಇಲ್ಲ ಅಂದ್ರೆ ಅವರು ಕೂಡ ಈ ಹೋರಾಟಕ್ಕೆ ಕರೆದಾಗ ನಾನು ಖಂಡಿತವಾಗೂ ಬರ್ತೀನಿ. JDS ಅವ್ರು ಕರೆದ್ರು ಬರ್ತೀನಿ, ನನಗೆ ಆಗದೇ ಇರೋ ಕರೆದ್ರು ಬರ್ತೀನಿ. ರಾಜಕಾರಣ ಮಾಡಬೇಕಾಗಿರೋದು ಎಲೆಕ್ಷನ್ ಟೈಮಲ್ಲಿ. ಈಗ ನಾವು ಯಾವ ರಾಜಕಾರಣವನ್ನ ಮಾತಾಡೋದು ಬೇಡ, ನಾವು ಯಾವುದೇ ಕೂಡ ಇದು ಬೇಡ. ಯಾಕಂದ್ರೆ ಎಲ್ಲರಿಗೂ ಸಮಸ್ಯೆ ಆಗ್ತದೆ. ಆ ದೃಷ್ಟಿಯಿಂದ ನಿಮ್ಮ ಹೋರಾಟ ಇದು ಪ್ರಾರಂಭ. ಏನು ಇಷ್ಟಕ್ಕೆ ಸರ್ಕಾರ ಗಡಗಡ ಅನ್ಬಿಡ್ತದೆ ಅಂತ ಏನಿಲ್ಲ. ನೀವೇನ ಜಾಸ್ತಿ ಮಾತಾಡಿದ್ರೆ ನಿಮ್ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ ಒಬ್ರು, ಏನ್ ಮಾಡ್ತೀರಾ ಮಾಡ್ಕೊಳ್ರಿ ಅಂತಾರೆ ಇನ್ನೊಬ್ರು. ಈ ನೆಟ್ಟು ಬೋಲ್ಟ್ ಸಡ್ಲ ಮಾಡ್ಬೇಕಾಗಿರೋದು ನಾವೇನೆ. ಜನಗಳ ಈ ಹೋರಾಟದ ಮುಂದೆ ಯಾವ ಸರ್ಕಾರ ಆಗ್ಲಿ ಏನು ಮಾಡಕ್ಕಾಗಲ್ಲ. ಸಿಂಪಲ್ ಹೇಳ್ತೀನಿ ಸರ್, ಕೊನೆಯದಾಗಿ ಏನಿಲ್ಲ, ಎಲ್ಲಿ ಪೈಪ್ ಲೈನ್ ಇರ್ತಲ್ಲ, 2 ಪೈಪ್ ಕಳ್ಸಿಬಿಟ್ರೆ ಆಯ್ತು. ಸಿಂಪಲ್ ಆಗಿ ಎಲ್ಲಿ ಪೈಪ್ ಐತಲ್ಲ, ಇಟ್ಯಾಚಲ್ಲಿ 2 ಪಕ್ಕ ಇಟ್ಬಿಟ್ರೆ ಮುಗಿದು. ಅದು ಕೊನೆಯದಾಗಿ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ ನಮ್ ಕೆನೆ ಅಸ್ತ್ರ ಬ್ರಹ್ಮಾಸ್ತ್ರ. ಅದೇನೆ 4 ಕಡೆ ಹೇಳಿದ್ರೆ ನಮ್ಮ ಹಳ್ಳಿಯವ್ರಿಗೆ ಹೇಳ್ಬೇಕಾ? ಪ್ರಧಾನರು ಅಂತ ಹೇಳಿ ರಾತ್ರಿ ತೆಗೆದು 4 ಪೈಪ್ ಪಕ್ಕ ಇಡ್ತಾರೆ ಒಳಗಡೆ ಇರೋದು. ತಿರ್ಗಾ ಅದನ್ನ ಜೋಡಿಸ್ಬೇಕಾದ್ರೆ ಬಹಳ ಕಷ್ಟ ಐತೆ ಅಂತ ಕಡೆಗೆ. ಬಹಿರಂಗವಾಗಿ ಹೇಳ್ಬಿಟ್ಟಿದೀನಿ, ಅದನ್ನೇನು ಹಾಕಕ್ ಹೋಗ್ಬಿಟ್ರಪ್ಪ. ಯಾರು ನಾನು ಹೇಳಿಲ್ಲ, ನೀವು ಕೇಳಿಸ್ಕೊಂಡಿಲ್ಲ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.